ಇವಾಗ ನೇರಳೆಹಣ್ಣು ಸೀಸನ್ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಸಂತೆಯಲ್ಲಿ ಸ್ವಲ್ಪ ನೇರಳೆಹಣ್ಣು ತಂದಿದ್ರು. ಅದನ್ನೆಲ್ಲ ತೊಳೆದು ಎತ್ತಿಡೋಣ ಅಂತ ನೀರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ನೇರಳೆಹಣ್ಣು ಹಾಕಿ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ತೊಳೆದು ಎತ್ತಿಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ರೋಡ್ ಸೈಡಲ್ಲೆಲ್ಲ ನಾಟಿ ನೇರಳೆಹಣ್ಣು ಮರಗಳು ಇರ್ತಿದ್ದು, ಅದನ್ನು ಹುಡ್ಕೊಂಡೋಗಿ ಕಿತ್ಕೊಂಡು ಬಂದು ತಿಂತಾ ಇದ್ವಿ. ಆದರೆ ಈಗ ಎಲ್ಲೂ ರೋಡ್ ಸೈಡಲ್ಲಿ ಮರಗಳಂತೂ ಇಲ್ಲ, ಯಾಕಂದರೆ ಎಲ್ಲ ಡಬಲ್ ರೋಡ್ ಆಗಿರೋದ್ರಿಂದ ಮರಗಳೇ ಕಡಿಮೆ ಆಗಿದೆ. ಈಗ ಸೀಸನ್ ಇದ್ದಾಗ ಸಂತೆಯಲ್ಲಿ ಮಾರೋದ್ರಿಂದ ತಗೊಬಂದು ಕೊಡ್ತಾರೆ, ಅದನ್ನೇ ತಿಂತೀವಿ. ಹಂಗಾಗಿ ಅದನ್ನು ತೊಳೆದು ಎತ್ತಿಕ್ಬಿಟ್ಟು ನಾನು ನೈಟ್ ಊಟಕ್ಕೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡಿದ್ದೆ. ಹುಡುಗರಿಗೆಲ್ಲ ಹಾಕೊಟ್ಬಿಡೋಣ ಅಂತಂದ್ಬಿಟ್ಟು ಹುಡುಗರಿಗೆಲ್ಲ ಹಾಕೊಟ್ಟು ನಾವು ತಿಂದಾದಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ನಾನು ತರಕಾರಿ ಕಟ್ ಮಾಡಿ ಮಸಾಲೆ ರುಬ್ಬೋದಕ್ಕೆ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ 6ವರೆಗೆ ನನ್ನ ಮಗಳು ಕ್ಲಾಸ್ಗೆ ಹೋಗೋದ್ರಿಂದ ಅವಳು ಬೇಗನೆ ತಿಂಡಿ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇಡ್ಲಿಗೆ ಅಂತ ಅಕ್ಕಿ ನೆನೆಸಿದ್ದೆ, ಅದನ್ನು ರುಬ್ಬಾಯಿತು. ಆಮೇಲೆ ನಾನು ಇಲ್ಲಿ ABC ಜ್ಯೂಸ್ ಮಾಡೋಣ ಅಂತ ಬೀಟ್ರೋಟ್